ನಮಸ್ಕಾರ ಬಂಧುಗಳೇ, ನಿಮ್ಮೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಈ ಶುಭ ಸಂದರ್ಭದಲ್ಲಿ ವಿಶ್ವಗುರು ಬಸವಣ್ಣನವರು ಇಡೀ ಜಗತ್ತಿಗೆ ನೀಡಿರುವಂತಹ ಒಂದು ಸಂದೇಶವನ್ನು ಕುರಿತು ಚಿಂತನೆ ಮಾಡೋಣ. ಅವರು ಹೇಳ್ತಾರೆ, ನಮ್ಮ ಬದುಕಿನಲ್ಲಿ, ನಮ್ಮ ಜೀವನದಲ್ಲಿ ಬೇಕಾದಂಥ ಸಮಸ್ಯೆಗಳು ಎದುರಾದರೂ ಕೂಡ, ಎಂಥ ಕಠಿಣ ಪ್ರಸಂಗಗಳು ಬಂದರೂ ಕೂಡ, ಬೇಕಾದಂಥ ದೊಡ್ಡ ದೊಡ್ಡ ಸವಾಲುಗಳು ನಮ್ಮ ಎದುರಿಗೆ ಬಂದರೂ ಕೂಡ, ಆ ಎಲ್ಲ ಸವಾಲುಗಳನ್ನು ಎದುರಿಸುವ, ಆ ಎಲ್ಲ ಕಷ್ಟ ನಷ್ಟಗಳನ್ನು ಎದುರಿಸಿ ಜಯಶಾಲಿ ಆಗುವಂಥ ನಮ್ಮ ಮನಸ್ಸಿನ ಅದ್ಭುತ ಶಕ್ತಿಯೂ ಕೂಡ ಏನು ಸಣ್ಣದಲ್ಲ ಅನ್ನುವಂಥ ಮಾತನ್ನ ಬಸವಣ್ಣವರು ಹೇಳಿಕೊಂಡು ಬರ್ತಾರೆ. ಈ ವಿಷಯವನ್ನ 3 ಉದಾಹರಣೆಗಳನ್ನು ಕೊಟ್ಟು ಹೇಳಿಕೊಂಡು ಬರ್ತಾರೆ. ಆ ವಚನ ಹೀಗಿದೆ: ಕೈ ಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿ ಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ತಮಂಧ ಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಮರಹು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ. ಹೇಳ್ತಾರೆ, ಕರಿ ಘನ ಅಂಕುಶ ಕಿರಿದೆನ್ನಬಹುದೇ. ಕರಿ ಅಂತಂದ್ರೆ ಆನೆ, ಮದವೇರಿದ ಆನೆ, ಬಹಳ ಬಲಶಾಲಿ, ಬಹಳ ಶಕ್ತಿ ಉಳ್ಳದ್ದು ಅಚಂದ್ರು ಕೂಡ ಆ ಆನೆಯನ್ನ ನಿಯಂತ್ರಿಸುವಂತ ಅಂಕುಶ ಕಿರಿದೆನ್ನಬಹುದೇ. ಸಣ್ಣದು ಅಂತ ಹೇಳಕ್ ಬರ್ತದೆ. ನಮ್ಮವರು ಈ ಅಂಕುಶವನ್ನ ಬಳಸಿ ಈ ಮದವೇರಿದ ಆನೆಯನ್ನ ಜಯಿಸಿಲ್ಲೇನು, ಹತೋಟಿಗೆ ತಂದಿಲ್ಲೇನು. 2ನೇ ಉದಾಹರಣೆ, ಗಿರಿ ಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ. ಗಿರಿ ಅಂತಂದ್ರೆ ಪರ್ವತ, ಕಠಿಣವಾದ ಕಲ್ಲಿನ ಪರ್ವತ. ಅದು ಬಹಳ ಕಠಿಣವಾದದ್ದು, ದೊಡ್ಡದು ಅಂತ ಮಾತ್ರಕ್ಕೆ ಆ ಪರ್ವತವನ್ನ ಹೋಳು ಮಾಡುವಂತ, ಛಿದ್ರ ಮಾಡುವಂತ ವಜ್ರ ಕಿರಿದೆನ್ನಬಹುದೇ. ಅದು ಸಾಂಗು ಅಂತ ಅನ್ನಕ್ ಬರ್ತದೆ ಏನ್ರಿ. ನಮ್ಮವರು ವಜ್ರಾಯುಧದಿಂದ ಆ ಕಠಿಣವಾದ ಪರ್ವತಗಳನ್ನ ಸೀಳಿ ಹಾಕಿಲ್ಲೇನು. 3ನೇ ಉದಾಹರಣೆ, ತಮಂಧ ಘನ ಜ್ಯೋತಿ ಕಿರಿದೆನ್ನಬಹುದೇ. ತಮಂಧ ಅಂತಂದ್ರೆ ಗಾಢವಾದ ಕತ್ತಲೆ. ಅದು ಬಹಳ ಗಾಢವಾದ ಭಯಂಕರವಾದ ಕತ್ತಲೆ ಅಂತಂದ್ರೂ ಕೂಡ ಆ ಕತ್ತಲೆಯನ್ನ ಜ್ಯೋತಿ ನಿವೃತ್ತಿ ಮಾಡಿಲ್ಲೇನು. ಜ್ಯೋತಿ ಸಣ್ಣದೆನ್ನಬಹುದೇ. ನಮ್ಮವರು ನಾವೆಲ್ಲ ಕತ್ತಲೆ ಒಳಗೆ ಜ್ಯೋತಿಯನ್ನ ಬೆಳಗಿಸಿ ಬಂದಂತ ಕತ್ತಲೆಯನ್ನ ಕಳ್ಕೊಂಡಿಲ್ಲೇನು. ಅದರಂತೆ ಮರಹು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ. ಮರಹು ಅಂತಂದ್ರೆ ಅಜ್ಞಾನ. ಮರಹು ಅಂತಂದ್ರೆ ನಮ್ಮ ಎಲ್ಲ ದುಃಖಗಳಿಗೆ ಮೂಲ ಕಾರಣವಾಗಿರುವಂತ ಮರವೇ ಅಜ್ಞಾನ. ಈ ಅಜ್ಞಾನ ಬಹಳ ದ್ವಾರದದ. ಈಗ ಬಂದಿರುವಂತ ಈ ಕಠಿಣ ಪ್ರಸಂಗ ಬಹಳ ದ್ವಾರದದ. ಈಗ ಬಂದಿರುವಂತ ಆಪತ್ತು ಬಹಳ ದ್ವಾರದ ಅತಿ ಅಂತಂದ್ರೂ ಕೂಡ ವಿವೇಕಯುಕ್ತವಾದಂಥ ದೃಢ ಸಂಕಲ್ಪ ಹೊಂದಿರುವಂತ ಪರಮಾತ್ಮನ ನೆನೆದು ಆ ಮಲವೆಯನ್ನ ದೂರ ಮಾಡುವಂತ ನಮ್ಮ ಮನಸ್ಸು ಚಿಕ್ಕದೆನ್ನಬಹುದೇ, ಕಿರಿದೆನ್ನಬಹುದೇ ಬಾರದಯ್ಯ. ಹಾಗಾಗಿ ಬಂಧುಗಳೇ, ಮನಸ್ಸಿನಲ್ಲಿ ಅದ್ಭುತವಾಗಿರುವಂತ ಶಕ್ತಿ ಅದ. ಅದನ್ನ, ಆ ಮನಸ್ಸನ್ನ ವಿವೇಕದಿಂದ, ವಿವೇಕಯುಕ್ತವಾದಂತಹ ಮನಸ್ಸು, ದೃಢ ಸಂಕಲ್ಪ ಮಾಡಿರುವಂತಹ ಮನಸ್ಸು, ಪರಮಾತ್ಮನ ನೆನಹಿನಿಂದ ತುಂಬಿರುವಂತ ಈ ನಮ್ಮ ಮನಸ್ಸು
ಈಗ ಬಂದಿರುವಂತ ಬೇಕಾದಂತಹ ದೊಡ್ಡ ಸವಾಲ ಕಠಿಣ ಪ್ರಸಂಗ ಅದಂದ್ರೂ ಕೂಡ ಅದನ್ನ ನಾವೆಲ್ಲ ಜಯಿಸಲಿಕ್ಕೆ ಸಾಧ್ಯದ. ವಿವೇಕಯುಕ್ತವಾದಂತ ಮನಸ್ಸಿನಿಂದ ನಾವು ಈ ಬಂದಿರುವಂತ ಈ ಕೊರೋನಾ ಅನ್ನುವಂತ ಭಯಂಕರವಾದಂತ ಈ ಮಾರಿಯನ್ನ ನಾವು ಹೊಡೆದೋಡಿಸಲಿಕ್ಕೆ ಸಾಧ್ಯದ. ಅಂಥ ನಿಟ್ಟಿನಲ್ಲಿ ಬಸವಣ್ಣವರು ನಮ್ಮ ಮನಸ್ಸಿನಲ್ಲಿ ಇರುವಂತಹ ಶಕ್ತಿಯನ್ನು ಕುರಿತು ಅದ್ಭುತವಾಗಿ ಚಿಂತನೆ ಮಾಡಿದ್ದಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.